Hi guys, as you know that I already discussed about conjunction series 1. In this video I am going to discuss about conjunction series 2, that is so, hence, therefore, that's the reason, also, as well, to, either, even. See here, let us discuss this one. So, hence, that's why, therefore, that's the reason. ಆಲ್ ಆಫ್ ದೀಸ್ ಮೀನ್ ದ ಸೇಮ್ ಥಿಂಗ್. ಇವೆಲ್ಲವೂ ಒಂದೇ ಅರ್ಥವನ್ನು ನೀಡುತ್ತವೆ. ಅದೇನಂದ್ರೆ ಸೊ, ಹೆನ್ಸ್ ಅಂದ್ರೇನು? ಆದ್ದರಿಂದ. ದ್ಯಾಟ್ಸ್ ವೈ, ಅದಕ್ಕಾಗಿಯೇ. ದ್ಯಾಟ್ಸ್ ದ ರೀಸನ್, ಅದೇ ಕಾರಣಕ್ಕಾಗಿ. ಸೊ ಇವೆಲ್ಲವೂ ಕೂಡ ಒಂದೇ ಮೀನಿಂಗ್ ಅನ್ನ ನೀಡುತ್ತವೆ, ಆದ್ದರಿಂದ ಅಂತ. ಸಿ ಹಿಯರ್, ಐ ವಾಸ್ ಸ್ಟಾರ್ವಿಂಗ್, ಸೊ ಐ ಏಟ್ ಪಿಜ್ಜಾ. ಐ ವಾಸ್ ಸ್ಟಾರ್ವಿಂಗ್, ಸೊ ದಿಸ್ ಇಸ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ವಾಟ್ ಯು ಮೀನ್ ಬೈ ಸ್ಟಾರ್ವಿಂಗ್? ಸ್ಟಾರ್ವಿಂಗ್ ಮೀನ್ಸ್ ತುಂಬಾ ಹಸಿವಾಗಿದ್ದಾಗ ನಾವು ಸ್ಟಾರ್ವಿಂಗ್ ಅಂತ ಹೇಳ್ತೀವಿ. ಇಟ್ ಇಂಡಿಕೇಟ್ಸ್ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಹಂಗರ್ ಆರ್ ಟೆರಿಬಲ್ ಹಂಗ್ರಿ. ತುಂಬಾನೇ ಹೊಟ್ಟೆ ಹಸಿದಾಗ ಸ್ಟಾರ್ವಿಂಗ್ ಅಂತ ಯೂಸ್ ಮಾಡ್ತೀವಿ. ನನಗೆ ತುಂಬಾ ಹಸಿವಾಗಿತ್ತು, ಆದ್ದರಿಂದ ನಾನು ಪಿಜ್ಜಾ ತಿಂದೆ. ವಾಟ್ ಯು ಮೀನ್ ಬೈ ಸೊ? ಸೊ ಅಂದ್ರೆ ಏನು? ಆದ್ದರಿಂದ. ನನಗೆ ತುಂಬಾ ಹಸಿವಾಗಿತ್ತು, ಆದ್ದರಿಂದ ಪಿಜ್ಜಾ ತಿಂದೆ. ನೆಕ್ಸ್ಟ್, ಐ ವಾಸ್ ಸ್ಟಾರ್ವಿಂಗ್, ಹೆನ್ಸ್ ಐ ಏಟ್ ಪಿಜ್ಜಾ. ನನಗೆ ಹಸಿವಾಗಿತ್ತು, ಹೆನ್ಸ್, ಹೆನ್ಸ್ ಮೀನ್ಸ್ ವಾಟ್? ಆದ್ದರಿಂದ ನಾನು ಪಿಜ್ಜಾ ತಿಂದೆ. ಐ ವಾಸ್ ಸ್ಟಾರ್ವಿಂಗ್, ದಟ್ಸ್ ವೈ ಐ ಏಟ್ ಪಿಜ್ಜಾ. ದಟ್ಸ್ ವೈ, ಅದಕ್ಕಾಗಿಯೇ, ಆದ್ದರಿಂದ. ನನಗೆ ಹಸಿವಾಗಿತ್ತು, ಅದಕ್ಕಾಗಿಯೇ ಪಿಜ್ಜಾ ತಿಂದೆ, ಅಥವಾ ಆದ್ದರಿಂದ ಪಿಜ್ಜಾ ತಿಂದೆ. ಐ ವಾಸ್ ಸ್ಟಾರ್ವಿಂಗ್, ದೇರ್ ಫೋರ್ ಐ ಏಟ್ ಪಿಜ್ಜಾ. ವಾಟ್ ಯು ಮೀನ್ ಬೈ ದೇರ್ ಫೋರ್? ದೇರ್ ಫೋರ್ ಅಂದ್ರೇನು? ಆದ್ದರಿಂದ. ಐ ವಾಸ್ ಸ್ಟಾರ್ವಿಂಗ್, ದಟ್ಸ್ ದ ರೀಸನ್ ಐ ಏಟ್ ಪಿಜ್ಜಾ. ನನಗೆ ತುಂಬಾ ಹಸಿವಾಗಿತ್ತು, ಅದೇ ಕಾರಣಕ್ಕಾಗಿ ನಾನು ಪಿಜ್ಜಾ ತಿಂದೆ. ಸೊ ಆಲ್ ಆಫ್ ದೀಸ್ ಮೀನ್ ದ ಸೇಮ್ ಥಿಂಗ್, ದಟ್ ಈಸ್ ಆದ್ದರಿಂದ, ಅದಕ್ಕಾಗಿಯೇ, ಅದೇ ಕಾರಣಕ್ಕಾಗಿ. ಸಿ ಹಿಯರ್ ಸಮ್ ಮೋರ್ ಎಕ್ಸಾಂಪಲ್ಸ್. He didn't prepare well, so he failed the interview. ಅವನು ಸರಿಯಾಗಿ ತಯಾರಿ ಮಾಡಿಕೊಂಡಿರಲಿಲ್ಲ, ಆದ್ದರಿಂದ ಅವನು ಸಂದರ್ಶನದಲ್ಲಿ ವಿಫಲನಾದನು. ಇನ್ ದಿಸ್ ಸೆಂಟೆನ್ಸ್, ಡಿಡ್ ಇಟ್ ಸೆಲ್ಫ್ ಶೋಸ್ ದ ಪಾಸ್ಟ್ ಟೆನ್ಸ್. ಇದು ಹಿಂದಿನ ಘಟನೆಯ ಬಗ್ಗೆ ತಿಳಿಸಿಕೊಡುತ್ತೆ. ದಟ್ಸ್ ವೈ ದೇರ್ ಇಸ್ ನೋ ನೆಸೆಸರಿ ಟು ರೈಟ್ past tense verb over here, that is prepared. Prepared ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ did itself shows the past tense. Here we have written didn't, that is the negative form of did. Next, he didn't prepare well, hence he failed the interview. ಅವನು ಸರಿಯಾಗಿ ತಯಾರಿ ಮಾಡಿಕೊಂಡಿರಲಿಲ್ಲ ಅಥವಾ ಚೆನ್ನಾಗಿ ತಯಾರಿ ಮಾಡಿಕೊಂಡಿರಲಿಲ್ಲ, ಆದ್ದರಿಂದ ಸಂದರ್ಶನದಲ್ಲಿ ವಿಫಲನಾದನು. Failed the exam. One more thing, don't say he didn't prepare well, hence he failed in the exam. So failed in the exam or interview. Don't say failed in the exam. While this is also grammatically acceptable, but simply it adds an extra word without adding any significant nuance. ಇಲ್ಲಿ ನಾವು ಹೆಚ್ಚುವರಿ ಪದವನ್ನ ಸೇರಿಸಿದಾಗ ಆಗುತ್ತೆ. So this is the he failed the interview, he failed the exam, failed the interview. This is more natural and standard way of saying he didn't pass the exam or interview. Next, he didn't prepare well, that's why he failed the interview. ಅವನು ಸರಿಯಾಗಿ ತಯಾರಿ ಮಾಡಿಕೊಂಡಿರಲಿಲ್ಲ, ಅದಕ್ಕಾಗಿಯೇ ಸಂದರ್ಶನದಲ್ಲಿ ವಿಫಲನಾದನು. ಅದಕ್ಕಾಗಿಯೇ ಅಥವಾ ಆದ್ದರಿಂದ ಎರಡು ಮೀನಿಂಗ್ ಬರುತ್ತೆ. He didn't prepare well, therefore he failed the interview. ಅವನು ಸರಿಯಾಗಿ ತಯಾರಿ ಮಾಡಿಕೊಂಡಿರಲಿಲ್ಲ, ಆದ್ದರಿಂದ ಸಂದರ್ಶನದಲ್ಲಿ ವಿಫಲನಾದನು. He didn't prepare well, that's the reason he failed the interview. That's the reason, ಅದೇ ಕಾರಣಕ್ಕಾಗಿ ಅವನು ಸಂದರ್ಶನದಲ್ಲಿ ವಿಫಲನಾದನು. See here, next conjunctions. Also, even, to, as well, either. All of these conjunctions mean the same thing. ಇವೆಲ್ಲವೂ ಸಹ ಒಂದೇ ಅರ್ಥವನ್ನು ನೀಡುತ್ತವೆ. ಅದೇನಂದ್ರೆ ಸಹ, ಕೂಡ. ಆಲ್ಸೋ ಮೀನ್ಸ್ ಸಹ, ಕೂಡ. ಇವನ್, ಟು, ಆಸ್ ವೆಲ್, ಇವೆಲ್ಲವೂ ಕೂಡ ಒಂದೇ ಮೀನಿಂಗ್ ಬರುತ್ತೆ. ಲೆಟ್ ಅಸ್ ಸೀ ಸಮ್ ಎಕ್ಸಾಂಪಲ್ಸ್. ಫಸ್ಟ್ ಒನ್, ಐ ಆಮ್ ಆಲ್ಸೋ ಎ ಗುಡ್ ಸ್ವಿಮ್ಮರ್. ಐ ಆಮ್ ಆಲ್ಸೋ, ನಾನು ಕೂಡ, ನಾನು ಸಹ ಒಬ್ಬ ಒಳ್ಳೆಯ ಈಜುಗಾರ. ಸೊ ಆಲ್ವೇಸ್ ವಿ ಹ್ಯಾವ್ ಟು ರೈಟ್ ಆಲ್ಸೋ
after the helping verb and before the main verb. Remember this. See here, if someone say to you like this, I can swim very well. ನಾನು ಚೆನ್ನಾಗಿ ಈಜಬಲ್ಲೆ. Then you can also say like this. See here, I am also a good swimmer. ನಾನು ಕೂಡ ಒಬ್ಬ ಉತ್ತಮ ಈಜುಗಾರ. You can also say like this. See here, I am a good swimmer as well. ನಾನು ಕೂಡ ಒಬ್ಬ ಒಳ್ಳೆಯ ಈಜುಗಾರ. ನಾನು ಸಹ ಒಬ್ಬ ಒಳ್ಳೆಯ ಈಜುಗಾರ. I am a good swimmer too. ನಾನು ಕೂಡ ಒಬ್ಬ ಒಳ್ಳೆಯ ಈಜುಗಾರ. Even I am a good swimmer. ನಾನು ಸಹ ಒಬ್ಬ ಒಳ್ಳೆಯ ಈಜುಗಾರ. ಸೊ ಆಲ್ಸೋ, ಆಸ್ ವೆಲ್, ಟು, ಇವನ್ ಇವೆಲ್ಲವೂ ಕೂಡ ಒಂದೇ ಮೀನಿಂಗ್ ಅನ್ನ ನೀಡುತ್ತವೆ. ಅದೇನಂದ್ರೆ ಸಹ ಅಥವಾ ಕೂಡ. Here, let us see some grammatical rules. Also, ಇದೇನಿದೆಯಲ್ಲ ಆಲ್ಸೋ, ಆಲ್ವೇಸ್ ಯೂಸ್ಡ್ ಇನ್ ಪಾಸಿಟಿವ್ ಸೆಂಟೆನ್ಸಸ್. ಈ ಆಲ್ಸೋ ಅನ್ನೋ ಕಂಜಂಕ್ಷನ್ ಅನ್ನ ನಾವು ಯಾವಾಗಲೂ ಪಾಸಿಟಿವ್ ಸೆಂಟೆನ್ಸ್ ಅಲ್ಲೇ ಮಾತ್ರ ಬಳಸ್ತೀವಿ, ಸಕಾರಾತ್ಮಕ ವಾಕ್ಯಗಳಲ್ಲಿ ಮಾತ್ರ. ನಕಾರಾತ್ಮಕ ವಾಕ್ಯಗಳಲ್ಲಿ ಆಲ್ಸೋನ ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್, ಇವನ್, ಟು, ಆಸ್ ವೆಲ್. ಸೊ ದೀಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಸೆಂಟೆನ್ಸಸ್. ಆಸ್ ವೆಲ್, ಟು ಮತ್ತೆ ಇವನ್ ಕಂಜಂಕ್ಷನ್ ಗಳನ್ನ ನಾವು ಎರಡು ಸಂದರ್ಭದಲ್ಲಿ ಯೂಸ್ ಮಾಡಬಹುದು. ಯಾವ್ದಂದ್ರೆ ಸಕಾರಾತ್ಮಕ ವಾಕ್ಯಗಳಲ್ಲಿ ಮತ್ತು ನಕಾರಾತ್ಮಕ ವಾಕ್ಯಗಳಲ್ಲೂ ಕೂಡ ನಾವು ಯೂಸ್ ಮಾಡಬಹುದು. ಯಾವ್ದನ್ನ? ಆಸ್ ವೆಲ್, ಟು ಮತ್ತೆ ಇವನ್. ಈ ಮೂರು ಕಂಜಂಕ್ಷನ್ ಗಳನ್ನ ನಾವು ಪಾಸಿಟಿವ್ ಮತ್ತೆ ನೆಗೆಟಿವ್ ಸೆಂಟೆನ್ಸ್ ಗಳಲ್ಲಿ ಯೂಸ್ ಮಾಡಬಹುದು. ನೆಕ್ಸ್ಟ್, ಈದರ್. ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್ ಓವರ್ ಹಿಯರ್. I am not a good swimmer either. So not. So this is a negative sentence. ನಕಾರಾತ್ಮಕ ವಾಕ್ಯದಲ್ಲಿದೆ. I am not a good swimmer either. ನಾನು ಕೂಡ ಒಬ್ಬ ಒಳ್ಳೆಯ ಈಜುಗಾರನಲ್ಲ. So either is always used in negative sentences only. ನಾವು either ಅನ್ನೋದನ್ನ ಯಾವಾಗಲೂ ನಕಾರಾತ್ಮಕ ವಾಕ್ಯಗಳಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ನೆಕ್ಸ್ಟ್, I am not a good swimmer as well. ನಾನು ಕೂಡ ಒಬ್ಬ ಅಥವಾ ನಾನು ಸಹ ಒಬ್ಬ ಒಳ್ಳೆಯ ಈಜುಗಾರನಲ್ಲ. ಆಸ್ ವೆಲ್, ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಅಲ್ಲೂ ನಾವು ಆಸ್ ವೆಲ್ ಯೂಸ್ ಮಾಡಿದೀವಿ, ನೆಗೆಟಿವ್ ಸೆಂಟೆನ್ಸ್ ಅಲ್ಲೂ ಕೂಡ ಆಸ್ ವೆಲ್ ಯೂಸ್ ಮಾಡಬಹುದು. ನೆಕ್ಸ್ಟ್, ಐ ಆಮ್ ನಾಟ್ ಎ ಗುಡ್ ಸ್ವಿಮ್ಮರ್ ಟು. ನಾನು ಕೂಡ ಒಬ್ಬ ಒಳ್ಳೆಯ ಈಜುಗಾರನಲ್ಲ. ಈ ಟು ಅನ್ನೋ ಕಂಜಂಕ್ಷನ್ ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡರಲ್ಲೂ ಯೂಸ್ ಮಾಡಿದೀವಿ. ನೆಕ್ಸ್ಟ್, ಇವನ್ ಐ ಆಮ್ ನಾಟ್ ಎ ಗುಡ್ ಸ್ವಿಮ್ಮರ್. ನಾನು ಕೂಡ ಒಬ್ಬ ಒಳ್ಳೆಯ ಈಜುಗಾರನಲ್ಲ. Here, next rule, either is always used in negative sentences. Either, to, as well used at the end of the sentence. Either, as well, to ಏನಿದೆಯಲ್ಲ, ನಾವು ವಾಕ್ಯದ ಅಂತ್ಯದಲ್ಲಿ ಇದನ್ನ ಬರಿತೀವಿ. ಈ ಮೂರು ಕಂಜಂಕ್ಷನ್ ಗಳನ್ನ either, as well, to. Even is used at the beginning of the sentence only. Even ಇದನ್ನ ನಾವು ವಾಕ್ಯದ ಪ್ರಾರಂಭದಲ್ಲೇ ಬರಿತೀವಿ. Even I am not a good swimmer. Even I am a good swimmer. ಆಸ್ ವೆಲ್, ಟು, ಇವನ್ ಈ ಮೂರು ವಾಕ್ಯಗಳನ್ನು ನಾವು ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಸೆಂಟೆನ್ಸ್ ಗಳಲ್ಲೂ ಬರೀಬಹುದು. ಬಟ್ ಆಲ್ಸೋನ ನಾವು ವಿ ಆಲ್ವೇಸ್ ರೈಟ್ ಇನ್ ಪಾಸಿಟಿವ್ ಸೆಂಟೆನ್ಸ್, ಈದರ್ ಆಲ್ವೇಸ್ ಯೂಸ್ಡ್ ಇನ್ ನೆಗೆಟಿವ್ ಸೆಂಟೆನ್ಸ್. ಓಕೆ, ಲೆಟ್ ಅಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ಐ ಆಲ್ಸೋ ಲೈಕ್ ಸ್ವೀಟ್ಸ್. ನಾನು ಕೂಡ ಸಿಹಿ ತಿಂಡಿಗಳನ್ನು ಇಷ್ಟಪಡುತ್ತೇನೆ. ಐ ಆಲ್ಸೋ. ಐ ಲೈಕ್ ಸ್ವೀಟ್ಸ್ ಆಸ್ ವೆಲ್. ನಾನು ಸಹ ಸಿಹಿ ತಿಂಡಿಗಳನ್ನು ಇಷ್ಟಪಡುತ್ತೇನೆ. ಐ ಲೈಕ್ ಸ್ವೀಟ್ಸ್ ಟು. ನಾನು ಕೂಡ ಸಿಹಿ ತಿಂಡಿಗಳನ್ನು ಇಷ್ಟಪಡುತ್ತೇನೆ. ಇವನ್ ಐ ಲೈಕ್ ಸ್ವೀಟ್ಸ್. ನೆಕ್ಸ್ಟ್, ಸೊ ದೀಸ್ ಆರ್ ಆಲ್ ಇನ್ ಪಾಸಿಟಿವ್ ಸೆಂಟೆನ್ಸಸ್, ಸಕಾರಾತ್ಮಕ ವಾಕ್ಯಗಳಾಗಿವೆ. ಸಿಯರ್, ನೆಕ್ಸ್ಟ್, ನೆಗೆಟಿವ್ ಸೆಂಟೆನ್ಸಸ್. ಐ ಡೋಂಟ್ ಲೈಕ್ ಸ್ವೀಟ್ಸ್ ಈದರ್. ನಾನು ಸಹ ಸಿಹಿ ತಿಂಡಿಗಳನ್ನು ಇಷ್ಟಪಡುವುದಿಲ್ಲ. ಈದರ್ ಆಲ್ವೇಸ್ ಯೂಸ್ಡ್ ಇನ್ ನೆಗೆಟಿವ್ ಸೆಂಟೆನ್ಸ್ ಓನ್ಲಿ. ಆಲ್ಸೋ ಆಲ್ವೇಸ್ ಯೂಸ್ಡ್ ಇನ್ ಪಾಸಿಟಿವ್ ಸೆಂಟೆನ್ಸ್ ಓನ್ಲಿ. ಐ ಡೋಂಟ್ ಲೈಕ್ ಸ್ವೀಟ್ಸ್ ಆಸ್ ವೆಲ್. ನಾನು ಸಹ ಸಿಹಿ ತಿಂಡಿಗಳನ್ನು ಇಷ್ಟಪಡುವುದಿಲ್ಲ. ಆಸ್ ವೆಲ್ is used in both positive and negative sentences. I don't like sweets too. ನಾನು ಕೂಡ ಸಿಹಿ ತಿಂಡಿಗಳನ್ನು ಇಷ್ಟಪಡುವುದಿಲ್ಲ. So we can write both positive and negative. Next, even I don't like sweets. ನಾನು ಸಹ ಸಿಹಿ ತಿಂಡಿಗಳನ್ನು ಇಷ್ಟಪಡುವುದಿಲ್ಲ. We can write in both positive and negative sentence also. So this is all about today's conjunction series 2. I hope this is clear to you. Stay tuned in the next video.